Good morning, dear students. Welcome to today's GST class. In the previous class, we discussed with the calculation of transaction value and calculation of GST payable. And the provisions also I told which are the items which has to be added and which are the transactions which has to be deducted. So once again, I'll just revise it. So please be very clear what are the transactions to be added and what are the transactions to be deducted. And what are the transactions to be ignored. Okay na? ಇನ್ನೊಂದ್ಸರಿ ಹೇಳ್ತೀನಿ, ಇದೊಂದು ಕ್ಲಿಯರ್ ಇಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನೀವೇನ್ ಮಾಡಬೇಕು, ಫಸ್ಟ್ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರೈಟ್, ಒಂದು ಪರ್ಟಿಕ್ಯುಲರ್ ಸೆಲ್ಲರ್ ಏನ್ ಮಾಡ್ತಾನೆ, ಅವನ ಒಂದು ಪ್ರಾಡಕ್ಟ್ ಕಾಸ್ಟ್ ಎಷ್ಟಿರುತ್ತೋ ಆ ಕಾಸ್ಟ್ಗೆ ಅವನಿಗೆ ಬೀಳೋಂತ ಏನೋ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನೇನಿರುತ್ತೋ ಆ ಎಕ್ಸ್ಪೆನ್ಸಸ್ ನೆಲ್ಲ ಆಡ್ ಮಾಡ್ಕೊಂಡು ಹೋಗ್ತಾನೆ. ರೈಟ್, ಬಿಕಾಸ್ ಆ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡಿದ್ಮೇಲೆ ಅಲ್ಟಿಮೇಟ್ ಆಗಿ ಅವನಿಗೆ ಬರೋ ಅಂತ ಸೇಲ್ಸ್ ಪ್ರೈಸ್ ಏನಿರುತ್ತೋ ಫೈನಲ್ ಪ್ರೈಸ್ ಫಾರ್ ದಿ ಕನ್ಸ್ಯೂಮರ್ ಆರ್ ಫಾರ್ ದಿ ಕಸ್ಟಮರ್. ಸೊ ಆ ಫೈನಲ್ ಪ್ರೈಸ್ ಹೇಗೆ ಫಿಕ್ಸ್ ಮಾಡ್ತಾನಂತಾನೆ ನಾವು ನೋಡೋದಿಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ, ಅವನಿಗೆ ಬರುವಂತ ಎಲ್ಲ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಚಾರ್ಜಸ್ ಇರ್ಬೋದು, ಡಿಸೈನಿಂಗ್ ಚಾರ್ಜಸ್ ಇರ್ಬೋದು, ವಾರಂಟಿ ಚಾರ್ಜಸ್ ಇರ್ಬೋದು, ಫ್ರೈಟ್, ಇನ್ಶೂರೆನ್ಸ್, ಕಮಿಷನ್, ಸ್ಪೆಷಲ್ ಪ್ಯಾಕಿಂಗ್, ನಾರ್ಮಲ್ ಪ್ಯಾಕಿಂಗ್, ಇಂತ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ ಈ ಎಕ್ಸ್ಪೆನ್ಸಸ್ ನಾವು ಆಡ್ ಮಾಡ್ತೀವಿ. ನಾವು ಆಲ್ರೆಡಿ ಕಾಸ್ಟಿಗೆ ನಮ್ಮ ಇನ್ವಾಯ್ಸ್ ಪ್ರೈಸ್ ಏನಿರುತ್ತೋ ಅದಕ್ಕೆ ಈ ಎಕ್ಸ್ಪೆನ್ಸಸ್ ಎಲ್ಲಾನು ಆಡ್ ಮಾಡ್ತೀವಿ. ಬಟ್ ಕೆಲವೊಂದು ಐಟಮ್ಸ್ ಇರುತ್ತೆ, ಲೈಕ್ ಟ್ರೇಡ್ ಡಿಸ್ಕೌಂಟ್ ಅಂತ ಇರುತ್ತೆ. ಜನರಲ್ ಆಗಿ ಇವಾಗ್ಲೂ ನಾವು ಒಂದು ಪರ್ಟಿಕ್ಯುಲರ್ ಶಾಪ್ ಹೋದ್ರೆ ಏನೇ ಒಂದು ಪ್ರಾಡಕ್ಟ್ ತಗೊಂಡ್ರೇನು ಕಾಮನ್ ಆಗಿ ಒಂದು 10% ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾರೆ. ಸೊ ಅಮೌಂಟ್ ಅಲ್ಲಿ 10% ಮೈನಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್ ಆಗಿ ಎಷ್ಟು ಕೊಡ್ತಾರೋ ಅದನ್ನ ನಾವು ಮೈನಸ್ ಮಾಡಬೇಕಾಗತ್ತೆ, ಡಿಡಕ್ಟ್ ಮಾಡಬೇಕಾಗತ್ತೆ. ಮತ್ತೆ ಇನ್ನೂ ಒಂದು ಟ್ರಾನ್ಸಾಕ್ಷನ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ನೀವು ತುಂಬಾ ಕನ್ಫ್ಯೂಸ್ ಆಗ್ತೀರಾ. ಸೊ ಯು ಪೀಪಲ್ ಬಿ ವೆರಿ ಕ್ಲಿಯರ್ ವಿತ್ ದಟ್. That is cost of durable and returnable packing. Cost of durable and returnable packing. So ಇದು ಏನು ಅಂದ್ರೆ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಅಂದ್ರೆ, ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಾನು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪ್ಯಾಕ್ ಮಾಡ್ತಿದ್ದೀನಿ. ನಾನು ಇವಾಗ ಸೆಲ್ಲರು, ಐ ವಿಲ್ ಪ್ಯಾಕ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂಡ್ ಐ ವಿಲ್ ಟೆಲ್ ದ ಬೈಯರ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ನಾನು ಪ್ಯಾಕ್ ಮಾಡಿದೀನಿ, ನೀವು ಪ್ರಾಡಕ್ಟ್ ರಿಸೀವ್ ಮಾಡ್ಕೊಂಡ್ಮೇಲೆ ಆ ಬಾಕ್ಸ್, ಪ್ಯಾಕಿಂಗ್ ಬಾಕ್ಸ್ ಏನಿದೆಯೋ ಅದನ್ನ ನನಗೆ ರಿಟರ್ನ್ ಮಾಡ್ಬಿಡಿ ಅಂತ ಹೇಳ್ತೀವಿ. ಬಿಕಾಸ್ ಆ ಬಾಕ್ಸ್ ಒಂದು ಹಾರ್ಡ್ ಆಗಿರುತ್ತೆ, ಒಂದು ಡ್ಯೂರಬಲ್ ಇನ್ ನೇಚರ್, ತುಂಬಾ ಗಟ್ಟಿಯಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಬೇರೆಯವ್ರಿಗೂ ಅದೇ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸಬಹುದು. ಸೊ ಬಯರ್ ಏನಂತಾರೆ, ಓಕೆ ನೀವು ಕಳಿಸಿ ಪ್ರಾಡಕ್ಟ್ ನ, ನಾನು ಪ್ರಾಡಕ್ಟ್ ತಗೊಂಡು ಪ್ಯಾಕ್ ಬಾಕ್ಸ್ ಮಾತ್ರ, ಆ ಬಾಕ್ಸ್ ಏನಿದೆಯೋ ಅದನ್ನ ನಿಮ್ಗೆ ರಿಟರ್ನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ಒಂದು ಟೈಮಲ್ಲಿ ಏನಾಗುತ್ತೆ, ಆಸ್ ಹಿ ಇಸ್ ರಿಟರ್ನಿಂಗ್ ದ ಬಾಕ್ಸ್ ಟು ಮೀ, ಸೊ ಐ ಆಮ್ ನಾಟ್ ಚಾರ್ಜಿಂಗ್ ಎನಿ ಸ್ಪೆಷಲ್ ಚಾರ್ಜಸ್ ಫಾರ್ ದಟ್. ಬಿಕಾಸ್ ಬಾಕ್ಸ್ ನನಗೆ ಬಂದ್ಬಿಡತ್ತೆ, ನಾನು ಬೇರೆ ಇದಕ್ಕೆ ಮತ್ತೆ ಯೂಸ್ ಮಾಡ್ಕೋಬಹುದು. ಸೊ ಆ ಒಂದು ಪರ್ಟಿಕ್ಯುಲರ್ ಪ್ಯಾಕಿಂಗ್ ಬಾಕ್ಸ್ ಮಾತ್ರ ನಾನು ಏನು ಎಕ್ಸ್ಪೆನ್ಸಸ್ ಚಾರ್ಜ್ ಮಾಡೋದಿಲ್ಲ. ಕ್ಲಿಯರ್ ವಿತ್ ದಟ್, ರೈಟ್? ದಟ್ ಈಸ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಏನಿರುತ್ತೋ ಆ ಅಮೌಂಟ್ ನ ನಾವು ಇಗ್ನೋರ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ತರ ಇಗ್ನೋರ್ ಮಾಡಬೇಕಾಗಿರೋ ಅಂತ ಐಟಮ್ ಅಥವಾ ಟ್ರಾನ್ಸಾಕ್ಷನ್ ಅಮೌಂಟ್ ಏನಿರುತ್ತೋ ಅದು ಸೇಲ್ಸ್ ಪ್ರೈಸ್ ಅಲ್ಲಿ ಆಡ್ ಆಗೋಗಿರುತ್ತೆ. See, anything which has to be ignored, if it is added, you need to deduct from that particular amount. ಇವಾಗ ನೋಡ್ರಿ, ಇಲ್ಲೇ ಈ ಪ್ರಾಬ್ಲಮ್ ಅಲ್ಲೇ ನೋಡಿ, ಕಾಸ್ಟ್ ಆಫ್ ದ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದಿ ಸೇಲ್ಸ್ ಪ್ರೈಸ್ ಗಿವನ್ ಅಬೌಟ್ 10,000. ಅಂದ್ರೆ ಈ 2,95,000 ನಲ್ಲಿ ಈ 10,000 ಆಡ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಟ್ರಾನ್ಸಾಕ್ಷನ್ ನಾವು ಇಗ್ನೋರ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್. ಅದನ್ನ ನಾವು ಇಗ್ನೋರ್ ಮಾಡಬೇಕು. ಬಟ್ ಇಲ್ಲೇನಾಗಿದೆ, ಇದ್ರಲ್ಲಿ ಆಡ್ ಮಾಡ್ಬಿಟ್ಟಿದ್ದಾರೆ. ಆಡ್ ಮಾಡಿದ್ರೆ ನಾವ್ ಅದನ್ನ ಡಿಡಕ್ಟ್ ಮೈನಸ್ ಮಾಡ್ಬೇಕು. ಅವ್ರು ಆಡ್ ಮಾಡಿಲ್ಲ ಅಂದ್ರೆ ನಾವ್ ಅದನ್ನ ಇಗ್ನೋರ್ ಮಾಡ್ತೀವಿ. ಕ್ಲಿಯರ್ ವಿತ್ ದಟ್, right? So I hope you people are clear. So now with this particular problem, let us go for analyzing. Okay, so before solving the problem, I want you all to analyze the problem. Okay, so problem ಸಾಲ್ವ್ ಮಾಡೋ ಮುಂಚೆ ಫಸ್ಟ್ ಅದು ಏನೇನು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಅದರಲ್ಲಿ GST ಆಡ್ ಆಗಿದೆಯಾ ಇಲ್ವಾ, ಯಾವ ಟೈಪ್ ಆಫ್ GST ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೇಟ್ ಏನು, ಯಾವ್ದನ್ನ ಇಗ್ನೋರ್ ಮಾಡಬೇಕು, ಯಾವ್ದನ್ನ ಆಡ್ ಮಾಡಬೇಕು, ಯಾವ್ದನ್ನ ಮೈನಸ್ ಮಾಡಬೇಕು, ಈ ಅನಾಲಿಸಿಸ್ ಮಾತ್ರ ಫಸ್ಟ್ ನೀವು ಮಾಡಲೇಬೇಕಾಗತ್ತೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ರೆ GST ಏನ್ ಕೊಟ್ಟಿದ್ರು, ಇನ್ಕ್ಲೂಸಿವ್ ಆಫ್ GST, ಇನ್ಕ್ಲೂಸಿವ್ ಆಫ್ CGST ಅಮೌಂಟ್ ಕೊಡ್ತಾ ಇದ್ರು. ಬಟ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇವತ್ತಿನ ಮಾಡುವಂತ ಪ್ರಾಬ್ಲಮ್ ಅಲ್ಲಿ ಏನೇನು ಚೇಂಜಸ್ ಇದೆಯೋ ಅದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ, ಡಿಟರ್ಮೈನ್ ದಿ ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್ ಆನ್ ಅ ಮಷೀನ್ ಯೂಸಿಂಗ್ ದ ಡೀಟೇಲ್ಸ್ ಗಿವನ್ ಬಿಲೋ. Selling price of the machine inclusive of
C GST 9% and S GST 9% and the amount is 2,95,000. ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ವಿ, 2,95,000 ಅಲ್ಲಿ ಇನ್ಕ್ಲೂಸಿವ್ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತಾ ಇದ್ವಿ, 5,000 10,000 ಆ ತರ ಅಮೌಂಟ್ ಕೊಡ್ತಾ ಇದ್ರು. ಬಟ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸಿ GST ಮತ್ತೆ ಎಸ್ GST 9% ದಟ್ ಈಸ್ 18% GST ಇದ್ರಲ್ಲಿ ಆಡ್ ಆಗಿದೆ ಅಂತ ಹೇಳಿ. ಸೊ ಇದಕ್ಕೆ ನಾವು 18% GST ಅಮೌಂಟ್ ಅದರಿಂದ ಹೊರಗಡೆ ತೆಗಿಬೇಕು. ಸೊ ಐ ಜಸ್ಟ್ ಟೆಲ್ ಯು, ಅದಕ್ಕೊಂದು ಸ್ಮಾಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡೆಡ್ ಇನ್ ದಿ ಸೇಲ್ ಪ್ರೈಸ್ ಗಿವನ್ ಅಬೌವ್ ದಟ್ ಈಸ್ 10,000. ಇದು ಆಕ್ಚುಲಿ ನಾವು ಇಗ್ನೋರ್ ಮಾಡಬೇಕಾಗಿತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ದೇ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಪ್ರೈಸ್, ಸೊ ವಿ ನೀಡ್ ಟು ಡಿಡಕ್ಟ್ ಇಟ್. ಈ ಪ್ರಾಬ್ಲಮ್ ಅಲ್ಲಿ ಇದನ್ನ ನಾವು ಮೈನಸ್ ಮಾಡಬೇಕು, ಬಿಕಾಸ್ ಇಗ್ನೋರ್ ಮಾಡಬೇಕಾಗಿರುವಂತ ಐಟಮ್ ನ ಆಡ್ ಮಾಡಿದ್ದಾರೆ. ಸೊ ಅದನ್ನ ನಾವು ತೆಗಿಬೇಕಾಗತ್ತೆ. ದಿಸ್ ಹ್ಯಾಸ್ ಟು ಬಿ ಡಿಡಕ್ಟೆಡ್, ಮೈನಸ್ ಮಾಡಬೇಕು. ನೆಕ್ಸ್ಟ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಡ್ ಬೈ ದಿ ಬಯರ್ ಆನ್ ದ ಬಿಹಾಫ್ ಆಫ್ ದಿ ಸೆಲ್ಲರ್ ಟು ದಿ ಥರ್ಡ್ ಪಾರ್ಟಿ. ಸೊ ಇದನ್ನು ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಫಾರ್ ದಿ ಸೆಲ್ಲರ್ ಅಂಡ್ ಇಟ್ ಹ್ಯಾಸ್ ಟು ಬಿ ಆಡೆಡ್. Warranty charges separately paid by the seller. So warranty charges separate charge ಮಾಡಿರೋದು ಎಷ್ಟು, 4,000. It has to be added. Design charges has to be added. Warranty charges has to be added. And rate of GST payable is 18%. ಸೊ ಇನ್ನೊಂದು, ಈ ಪ್ರಾಬ್ಲಮ್ ಅಲ್ಲಿ GST ರೇಟ್ ಎಷ್ಟು ಅಂತ 18% ಕೊಟ್ಟಿದ್ದಾರೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ಈ GST ಪೇಯಬಲ್ 18 ಪ್ರಾಬ್ಲಮ್ಸ್ ಅಂತ ಕೊಡೋದಿಲ್ಲ. ಬಟ್ ನಾವು ಇಲ್ಲಿ ಕೊಟ್ಟಿರ್ತಾರೆ ಅವಾಗ ಇನ್ಕ್ಲೂಸಿವ್ ಪರ್ಸೆಂಟೇಜ್. ಸೊ ದಟ್ ವಿಲ್ ಬಿ ಯುವರ್ ಫೈನಲ್ ಪರ್ಸೆಂಟೇಜ್. ಈ ತರ ಕೊಟ್ರೆ ಓಕೆ, ಕೊಟ್ಟಿಲ್ಲ ಅಂದ್ರೆ ಸೇಮ್ ಇಲ್ಲಿ 18% ಅಂತ ಹೇಳಿ ತಗೋಬೇಕು. ಓಕೆ, ಸೊ ಸೊಲ್ಯೂಷನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಶುಡ್ ಬಿ 2,56,000. GST payable is 46,80,000. Let us going for checking out how this particular amount we can go for getting. ಸೊ ನಾನು ಹೇಳಿದೆ, ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಅಲ್ಲಿ 99% ಹೇಗೆ ತೆಗಿಬೇಕು, ದಿಸ್ ಇಸ್ ಸ್ಮಾಲ್ ಫಾರ್ಮುಲಾ. ಲೆಟ್ ಅಸ್ ಗೋ ಫಾರ್ ಡೂಯಿಂಗ್ ದಟ್. ಅದಕ್ಕೆ ಫಸ್ಟ್ ಒಂದು ವರ್ಕಿಂಗ್ ನೋಟ್ ಮಾಡಬೇಕು. ವರ್ಕಿಂಗ್ ನೋಟ್ ಏನಂದ್ರೆ, ಒಂದು ಫಾರ್ಮುಲಾ ಇದೆ, ದಟ್ ಇಸ್ selling price excluding tax. How to calculate the selling price excluding tax? For that, this is the formula. That is selling price including tax into 100 divided by 100 plus rate of tax. Okay na? So illi 2,95,000 into 100 divided by 100 plus 18% tax rate. So adu nodidre nimge ee reeti, right, is equals to 2,95,000 into 100 divided by 118, 100 plus 18. Then it will be 2,50,000 is your actual selling price excluding tax. So this is how you have to do a small working note. One working note ಮಾಡಿ ಈ ಕ್ಯಾಲ್ಕುಲೇಷನ್ ತೋರಿಸಬೇಕಾಗತ್ತೆ. And this calculation is compulsory. You have to show this calculation when the inclusive of tax it is given in the form of percentage. Clear? And next, let us go for calculating the taxation value, right? Computation of value of tax supply athwa computation or calculation of transaction value. Let us take the selling price exclusive tax. Idin find out madadmele ee price ನಾವು ತಗೋಬೇಕು. That is selling price exclusive of tax. How much? 2,50,000. Okay? Next, add all the expenses. ಫಸ್ಟ್ ಏನೇನು ಎಕ್ಸ್ಪೆನ್ಸಸ್ ಇದೆಯೋ ಅದನ್ನೆಲ್ಲ ನಾವು ಆಡ್ ಮಾಡಬೇಕಾಗತ್ತೆ. ಆ ಬರುವಂತ ಅಮೌಂಟ್ಗೆ ನೆಕ್ಸ್ಟ್ ಡಿಡಕ್ಷನ್ಸ್ ಏನೇನಿದೆಯೋ ಅದನ್ನೆಲ್ಲ ಮೈನಸ್ ಮಾಡಬೇಕಾಗತ್ತೆ. ಸೊ ಆಡ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ 12,000, ವಾರಂಟಿ ಚಾರ್ಜಸ್ 4,000. ನಿಮಗೆ ಬೇಕು ಅಂದ್ರೆ ಈ ಅಮೌಂಟ್ ನ ಔಟರ್ ಕಾಲಮ್ ಅಲ್ಲೇ ಹಾಕೋಬಹುದು, ಅಥವಾ ಕನ್ಫ್ಯೂಷನ್ ಆಗತ್ತೆ ನಮಗೆ ಅಂದ್ರೆ ಇನ್ನರ್ ಕಾಲಮ್ ಇನ್ನೊಂದು ಕಾಲಮ್ ಹಾಕೊಂಡು ಈ ತರನು ಮಾಡಿ, ರೈಟ್? ಸೊ 12,000 plus 4,000 is equals to 16,000. So total ಎಷ್ಟಾಯ್ತು? 2,66,000. In this we need to go for deducting what? Cost of durable and returnable charges. ಎಷ್ಟು? 10,000. ಎಷ್ಟು ಬರುತ್ತೆ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸಪ್ಲೈ? 2,56,000 is our taxable supply. So ಇದಾಯ್ತು. Next we have to go for computation of GST payable ಅಥವಾ calculation of GST payable. ಎಷ್ಟು? ಟ್ರಾನ್ಸಾಕ್ಷನ್ ವ್ಯಾಲ್ಯೂ 2,56,000. ಇದಕ್ಕೆ GST ಎಷ್ಟು ಪೇ ಮಾಡಬೇಕು? And in this problem they have given C GST and S GST. So ಅವರೇ ಹೇಳ್ಬಿಟ್ಟಿರೋದ್ರಿಂದ it is intrastate transaction. So C GST, S GST. 2,56,000 into 9%, 2,66,000 into 9%, 23,040 each. Andre C GST ಮತ್ತೆ S GST. The total tax payable, the total tax liability is 46,080 rupees.
Okay, so this is your total tax liability or total tax payable. Clear with this? And now let us go for solving the next problem. Next problem ಅಷ್ಟೇ ನಾನು ಫಸ್ಟ್ ಅನಲೈಸ್ ಮಾಡ್ತೀನಿ, ಆಮೇಲೆ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, let us see the next problem. See here, determine the taxable value and GST payable. Okay, sale price of a motor inclusive of CGST 14%, SGST 14%. So total tax rate ಎಷ್ಟಾಯ್ತು 28%. And same ಇದರ ಪರ್ಸೆಂಟೇಜ್ ಕೊಟ್ಟಿದ್ರೆ ನೀವು ಅಲ್ಲಿ ಫಾರ್ಮುಲಾ ಹಾಕೊಂಡು ಮಾಡಬೇಕಾಗುತ್ತೆ. 5 lakhs. Cost of durable and returnable packing included in the sales price 30,000. ಮತ್ತೆ ಏನಾಗಿದೆ, ಈ 30,000 ಆಲ್ರೆಡಿ ಅದರಲ್ಲಿ ಆಡ್ ಆಗೋಗಿದೆ. So when it is added, you need to go for deducting it. Clear? ಎಷ್ಟು ಅಮೌಂಟ್ ಅದು 30,000 you have to go for deducting. Okay, ಆಮೇಲೆ ಅದು ಮೈನಸ್ ಆಗುತ್ತೆ ಅಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, design and development charges 25,000. It is an expenses, it has to be added. Warranty charges 8,000, it has to be added. And the rate of GST is 28% ಅಂತ ಹೇಳಿ ಕೊಟ್ಟಿದ್ದಾನೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಐ ಜಸ್ಟ್ ಡೂ ಇಟ್. ಸೆಕೆಂಡ್ ಪ್ರಾಬ್ಲಮ್ ಆಗಿರೋದು ವರ್ಕಿಂಗ್ ನೋಟು ನಾನು ಮಾಡಿ ತೋರಿಸ್ತೀನಿ. ಟಿವಿ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬರಬೇಕು, GST ಇಷ್ಟು ಬರಬೇಕು ಅಂತ ಹೇಳಿ ತೋರಿಸಿದ್ದಾರೆ. ನೌ ಲೆಟ್ ಅಸ್ ಗೋ ಫಾರ್ ಡೂಯಿಂಗ್ ದಿ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟು ಫಾರ್ಮುಲಾ ಹಾಕೊಳ್ಳಿ. Selling price excluding tax is equals to selling price including tax into 100 divided by 100 plus rate of tax. ಆ ಫಾರ್ಮುಲಾ ಹಾಕಿದ್ರೆ ಹಿಂಗ್ ಬರುತ್ತೆ. ಸೊ ಇಲ್ಲಿ 5 lakhs into 100 divided by 100 plus rate of GST is 28. So 100 plus 28, 128. Final selling price excluding tax you will be getting 3,90,625. For this we need to go for calculating the transaction value. So ಎಷ್ಟು ಬರುತ್ತೆ, that is transaction value. Selling price exclusive tax is 3,90,625. For this, add all the expenses. In this particular problem, we have only two expenses, that is designing charges and warranty charges, 25,000 and 8,000. Total is 33,000. Of all the expenses added total together, you will be getting 4,23,625. And for this, you need to deduct the cost of durable and returnable charges. How much? 30,000. So ಇದರಲ್ಲಿ ಇದು ಮೈನಸ್ ಮಾಡಿದ್ರೆ you will be getting the value of taxable supply, that is value of transaction value. ಎಷ್ಟು? 3,93,625. Clear? The simple problem, same like the similar problem. Now let us go for calculating the GST payable. So TV value ಎಷ್ಟು? 3,93,625. ಅದಕ್ಕೆ ನಾವೇನು ಕಂಡುಹಿಡಿಬೇಕು, GST ಎಷ್ಟು ಅಂತ, ಟೋಟಲ್ GST ಎಷ್ಟು ಪೇ ಮಾಡಬೇಕು. ಅದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿರೋದು CGST and SGST. ದಟ್ ಮೀನ್ಸ್ ಇಟ್ ಇಸ್ ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್. ಸೊ 3,93,625 into 14 ಈಚ್ ಅಂತ ತಗೊಂಡ್ರೆ ಯು ವಿಲ್ ಬಿ ಗೆಟಿಂಗ್ 55,107.5 ಬರುತ್ತೆ. ಸೊ ಟೋಟಲ್ GST ಪೇಯಬಲ್ ಈಸ್ 1,10,215. ಸೊ ಸಿಂಪಲ್. ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಸಿವ್ ಟ್ಯಾಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು ತಗೋಬೇಕು, ಅದಕ್ಕೆ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕು, ಡಿಡಕ್ಷನ್ ಏನಿದೆಯೋ ಸಮಟೈಮ್ಸ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ರೆ ಅದನ್ನು ಮೈನಸ್ ಮಾಡಬೇಕಾಗತ್ತೆ. ಯು ವಿಲ್ ಬಿ ಗೆಟಿಂಗ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಆ ವ್ಯಾಲ್ಯೂಗೆ CGST SGST ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಸೋ ಮಚ್. ಕ್ಲಿಯರ್ ವಿತ್ ದಿಸ್? ಪ್ಲೀಸ್ ನೋಟ್ ಇಟ್. ಅಂಡ್ ನೆಕ್ಸ್ಟ್ 13th ಪ್ರಾಬ್ಲಮ್. 13th ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, I'll just analyze the problem. Okay, compute transaction value and GST payable under section 15 of the CGST Act 2017. Contract sale price for delivery at buyer premises. Okay, so here contract sale price for delivery at buyer premises is 10 lakhs. Very clearly it is given. Sale price 10 lakhs ಅಂತ ಹೇಳಿ. ನೋಟ್ ಮಾಡ್ಕೊಳ್ಳಿ, ಒಂದೊಂದು ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ. ಈ ಪ್ರಾಬ್ಲಮ್ ಅಲ್ಲಿ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಅಂತ ಹೇಳಿ ಅವ್ರು ಏನು ಕೊಟ್ಟಿಲ್ಲ. ಸೊ ಸೇಲ್ ಪ್ರೈಸ್ ಡೈರೆಕ್ಟ್ ಆಗಿ 10 lakhs ಯು ಕ್ಯಾನ್ ಟೇಕ್. ನೆಕ್ಸ್ಟ್, ದ ಕಾಂಟ್ರಾಕ್ಟೆಡ್ ಸೇಲ್ಸ್ ಪ್ರೈಸ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಹಿಯರ್ ಓನ್ಲಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಈ ಎಕ್ಸಾಮ್ ಅಲ್ಲೂ ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರೆ. ಅಂದ್ರೆ ಈ ಅಬೌವ್ 10 lakhs ಅಲ್ಲಿ ಈ ಕೆಳಗಡೆ ಕೊಟ್ಟಿರುವಂತ ಎಲ್ಲಾ ಟ್ರಾನ್ಸಾಕ್ಷನ್ ಆಡ್ ಆಗಿದೆ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಇಲ್ಲಿ ಯಾವ್ಯಾವ್ದು ಆಡ್ ಆಗಿದೆ? ಕಾಸ್ಟ್ ಆಫ್ ಡ್ರಾಯಿಂಗ್ಸ್ ಅಂಡ್ ಡಿಸೈನ್ 3,000 rupees. ಆಕ್ಚುಲಿ ಅದು ಎಕ್ಸ್ಪೆನ್ಸಸ್ ನಾವ್ ಆಡ್ ಮಾಡಬೇಕಾಗಿತ್ತು, ಆಲ್ರೆಡಿ ಅವ್ರು ಆಡ್ ಮಾಡಿದ್ದಾರೆ.
ಸೊ ಇನ್ ದಿಸ್ ಪ್ರಾಬ್ಲಮ್ ಇಗ್ನೋರ್ ದಿಸ್, ನೀವು ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಆಡ್ ಮಾಡಬೇಕಾಗಿರುವಂತ ಎಕ್ಸ್ಪೆನ್ಸಸ್ ಅವರೇ ಅಲ್ಲಿ ಆಡ್ ಮಾಡಿಬಿಟ್ಟಿದ್ದಾರೆ, ಸೊ ಇಗ್ನೋರ್ ದೇರ್. ಕಾಸ್ಟ್ ಆಫ್ ಪ್ರೈಮರಿ ಪ್ಯಾಕಿಂಗ್ ಸೇಮ್, ದೇ ಹ್ಯಾವ್ ಆಲ್ರೆಡಿ ಆಡೆಡ್, ಸೊ ಇಗ್ನೋರ್. ಕಾಸ್ಟ್ ಆಫ್ ಪ್ಯಾಕಿಂಗ್ ಅಟ್ ಬೈಯರ್ ರಿಕ್ವೆಸ್ಟ್ ಫಾರ್ safety transport 7500, that is special packing, again it is added, ignore. Next nodi important, GST at 12%, 1,20,000. GST 12% already add ಮಾಡಿಬಿಟ್ಟಿದ್ದಾರೆ, this has to be deducted. GST ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಬಟ್ ಇಲ್ಲಿ ಏನೋ ಆಡ್ ಮಾಡಿಬಿಟ್ಟಿದ್ದಾರೆ, ಸೊ ಅದನ್ನ ಮೈನಸ್ ಮಾಡಬೇಕು. ಕ್ಲಿಯರ್? Freight and insurance charges paid from factory to the place of delivery 20,000. Freight and insurance, it is an expense, it has to be added, but in this problem already it is added, so ignore. Durable and returnable container charges, ಇದನ್ನ ನಾವು ಆಕ್ಚುಲಿ ಇಗ್ನೋರ್ ಮಾಡಬೇಕು, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಅವ್ರು ಆಡ್ ಮಾಡಿಬಿಟ್ಟಿದ್ದಾರೆ. ಇಗ್ನೋರ್ ಮಾಡಿರುವಂತ ಟ್ರಾನ್ಸಾಕ್ಷನ್ ಆಡ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು ಡಿಡಕ್ಟ್ ಮಾಡಬೇಕು. ಸೊ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಚಾರ್ಜಸ್ ಹ್ಯಾಸ್ ಟು ಬಿ ಮೈನಸ್ಡ್. ಡಿಸ್ಕೌಂಟ್ ಅಲೌಡ್, ಆಕ್ಚುಲಿ ಮೈನಸ್ ಮಾಡ್ಬೇಕು ನಾವು. ಡಿಸ್ಕೌಂಟ್ ಅಂದ್ರೆ ಅವ್ರು ನಾವು ಲೆಸ್ ಮಾಡಿ ಕೊಡಬೇಕು, ಬಟ್ ಇವ್ರು ಏನ್ ಮಾಡಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ ಆಡ್ ಮಾಡಿಬಿಟ್ಟಿದ್ದಾರೆ, ಸೊ ದಿಸ್ ಆಲ್ಸೋ ಹ್ಯಾಸ್ ಟು ಬಿ ಡಿಡಕ್ಟೆಡ್. ಸಿ ಒನ್ಸ್ ಅಗೇನ್ ಐ ವಿಲ್ ಟೆಲ್, ಎಕ್ಸ್ಪೆನ್ಸಸ್ ಹ್ಯಾಸ್ ಟು ಬಿ ಆಡೆಡ್, ಡಿಸ್ಕೌಂಟ್ ರಿಟರ್ನಬಲ್ ದೀಸ್ ಹ್ಯಾಸ್ ಟು ಬಿ ಡಿಡಕ್ಟೆಡ್ ಜನರಲ್ ಆಗಿ. ಬಟ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ಆಲ್ರೆಡಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅವರು ಆಡ್ ಮಾಡಿಬಿಟ್ಟಿದ್ದಾರೆ, ಸೊ ನಾವಿಲ್ಲಿ ಡಿಡಕ್ಟ್ ಮಾಡಬೇಕಾಗಿರುವಂತ ಐಟಮ್ಸ್ ಮಾತ್ರ ನಾವು ಡಿಡಕ್ಟ್ ಮಾಡಬೇಕು. ಎಕ್ಸ್ಪೆನ್ಸಸ್ ಎಲ್ಲ ಆಲ್ರೆಡಿ ಅವ್ರು ಆಡ್ ಮಾಡಿರೋದ್ರಿಂದ ಇಗ್ನೋರ್ಡ್ ಮತ್ತೆ ಲೆಸ್ ಡಿಡಕ್ಟ್ ಮಾಡೋ ಅಂತ ಐಟಮ್ಸ್ ಮಾತ್ರ ನಾವು ಇವಾಗ ತೆಗಿಬೇಕು. ಅದು ಯಾವ್ಯಾವುದು? GST, ಡ್ಯೂರಬಲ್ ಅಂಡ್ ರಿಟರ್ನಬಲ್ ಕಂಟೈನರ್ ಅಂಡ್ ಡಿಸ್ಕೌಂಟ್ ಅಲೌಡ್. ಓನ್ಲಿ ದೀಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. The rest has to be left like that only, because already it is added. As it is expenses in nature, those expenses are already included in the sales price. ಸೊ ಇದಕ್ಕೆ ನಾವು ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನು ಸಪರೇಟ್ ಆಗಿ ಇಷ್ಟು ಪರ್ಸೆಂಟ್ GST ಆಡ್ ಆಗಿದೆ ಅಂತ ಹೇಳಿ ಸೇಲ್ ಪ್ರೈಸ್ ಅಲ್ಲಿ ಕೊಟ್ಟಿಲ್ಲ. ಸಪರೇಟ್ ಆಗಿ ಕೊಟ್ಟಿದ್ರೆ ಮಾತ್ರ ಆಡ್ ಮಾಡಬೇಕು. ಇಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಮಾತ್ರ ಇವಾಗ ತೆಗಿತೀವಿ. ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ನಾವು ಲೆಟ್ ಅಸ್ ಸಿ ಹಿಯರ್, let us go for calculating. That is selling price how much? 10 lakhs. ಅದರಲ್ಲಿ ಏನೇನು ಲೆಸ್ ಮಾಡಬೇಕು? GST 12% ಇಲ್ಲಿ 1,20,000 ಅಂದ್ರೆ ಅಮೌಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನು ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ. 12% 1,20,000 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಚಾರ್ಜಸ್ ಎಷ್ಟು? 10,000. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಎಷ್ಟು? 20,000. All these three items only has to be deducted. So total 1,20,000 plus 10 plus 20, 1,50,000. 10 lakhs minus 1,50,000. You will be getting the transaction value of 8,50,000. Clear? So 8,50,000 is your transaction value. ಅದಕ್ಕೆ ಇವಾಗ ನಾವೇನ್ ಮಾಡಬೇಕು? GST ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸಿ ನೀವು ಈ ತರನೂ ಮಾಡಬಹುದು. ಲೈಕ್ ಸಪರೇಟ್ ಇಷ್ಟಿಗೆ ಒಂದು ಟೇಬಲ್ ಎಂಡ್ ಮಾಡಿ ನಾವು ಮಾಮೂಲಿಯಾಗಿ ಇನ್ನೊಂದು ಟೇಬಲ್ ಹಾಕೊಂಡು GST ಪೇಯಬಲ್ ಅಂತ ಹೇಳಿ ಮಾಡ್ತಾ ಇದ್ವಿ. ಒಂದೇ ಟೇಬಲ್ ಅಲ್ಲಿ ಮಾಡಿದ್ರೆ ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ CGST ಎಷ್ಟು ಅಲ್ಲಿಗೆ ಎಂಡ್ ಮಾಡ್ಬಿಟ್ಟಿದೀವಿ, 8,50,000 ಅಂತ ಅಲ್ಲಿ ಎಂಡ್ ಮಾಡಿರೋದ್ರಿಂದ CGST SGST ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ 12% ಅಂತ ಕೊಟ್ಟಿದ್ದಾರೆ. ಸೊ 8,50,000 into 6 ಈಚ್ CGST and SGST ಎಷ್ಟು ಬರುತ್ತೆ? 51,000 ಈಚ್. So total tax payable is 1,02,000. For 8,50,000 transaction value ke tax how much we have to pay is 1,02,000. So this is how with this particular problem to solve. And when we check out with the next problem, okay, 14th problem is for your homework. I want you all only to solve this particular 14th problem. Only one problem I have given, I want you all only to solve. Okay na? So I'll go for analyzing. Ella clean agi analyze ಮಾಡಿ ನಾನು ಹೇಳ್ತೀನಿ. I want you all only to solve. So here what they have given, determine assessable value and GST payable from the following. That is sales price for delivery at buyer's premises rupees 10 lakhs, which includes the following. Please be very clear here. Sales price 10 lakhs ali the following items are included. So when it is included, ಈ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ವೆದರ್ ಇಟ್ ಈಸ್ ಇನ್ಕ್ಲೂಸಿವ್ ಆರ್ ಎಕ್ಸ್ಕ್ಲೂಸಿವ್ ಅಂತ. ಸೊ ಇಲ್ಲಿ ಬರೀ 10 lakhs ಕೊಟ್ಟಿದ್ದಾರೆ, ಅದರಲ್ಲಿ GST ಇನ್ಕ್ಲೂಡ್ ಆಗಿಲ್ಲ, ಬಟ್ ಪರ್ಸೆಂಟೇಜ್ ಏನು ಕೊಟ್ಟಿಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವಾಗ ನಾವು ಯಾವ್ಯಾವ ಲೆಸ್ ಮಾಡಬೇಕು ಅದನ್ನ ಮಾತ್ರ ತಗೋಬೇಕು. ಎಕ್ಸ್ಪೆನ್ಸಸ್ ಆಲ್ರೆಡಿ ಅವರೇ ಆಡ್ ಮಾಡಿದ್ದಾರೆ. ಸೊ ಲೆಸ್ ಮಾಡಬೇಕಾಗಿರುವಂತ ಐಟಮ್
ಡಿಸ್ಕೌಂಟ್ಸು ಲೈಕ್ ಕಾಸ್ಟ್ ಆಫ್ ರಿಟರ್ನ್ ಆ ಥರ ಏನಾದ್ರು ಇದ್ರೆ ಅದನ್ನ ಮಾತ್ರ ತೆಗಿಬೇಕಾಗತ್ತೆ. ಸೊ ಕಾಸ್ಟ್ ಆಫ್ ಪ್ರೈಮರಿ ಪ್ಯಾಕಿಂಗ್ ಇಗ್ನೋರ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಇಗ್ನೋರ್, ಡಿಸ್ಕೌಂಟ್ ಅಲೌಡ್ 10,000 ಇದು ಮೈನಸ್ ಮಾಡಬೇಕು. 10 lakhs ಅಲ್ಲಿ ಡಿಸ್ಕೌಂಟ್ ಅಲೌಡ್ 10,000 ಹ್ಯಾಸ್ ಟು ಬಿ ಮೈನಸ್ಡ್. ಕಮಿಷನ್ ಪೇಡ್ ಇಗ್ನೋರ್, ಸಪ್ಲೈಯರ್ ಫೀಸ್ ಇಗ್ನೋರ್, GST at 18% ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ ಓವರ್ ಆಲ್ 18% ಕೊಟ್ಟಿದ್ರೆ ಏನ್ ಮಾಡ್ಬೇಕು ನಾವು, ಈ 10 lakhsಗೆ 18% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. 10 lakhsಗೆ 18% is 1,80,000. So you need to deduct only 2 items, that is discount allowed 10,000, GST 1,80,000. 10 lakhsಗೆ 18% is 1,80,000. So 1,80,000 plus discount 90,000, 1,90,000. So 10 lakhs minus 1,90,000. You will be getting 8,10,000 as your transaction value. ಈ 8,10,000 ಗೆ GST ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ, GST ಅಂತ ಕೊಟ್ಟಿದ್ದಾರೆ, ಯಾವುದು ಏನು ಮೆನ್ಷನ್ ಮಾಡಿಲ್ಲ. When it is not mentioned, we consider it as intra-state transaction. So we need to calculate CGST and SGST. Please be very clear. ಬರೀ GST ರೇಟ್ ಅಂತ ಹೇಳಿ ಏನಾದ್ರು 18% ಆ ಥರ ಪರ್ಸೆಂಟೇಜ್ ಕೊಟ್ರೆ we need to assume it as the intra-state transaction. ಬಿಕಾಸ್ ಜನರಲ್ ಆಗಿ IGST ಅಂದ್ರೆ ಪ್ಲೇಸಸ್ ಕೊಡ್ತಾರೆ ಅಥವಾ ಡೈರೆಕ್ಟ್ ಆಗಿ ಅವರೇ ಕ್ಯಾಲ್ಕುಲೇಟ್ IGST ಅಂತ ಕೊಡ್ತಾರೆ. ಏನು ಪ್ಲೇಸಸ್ ಕೊಡ್ತೀರಾ, ಈ ತರ ಬರೀ ಡೈರೆಕ್ಟ್ ಆಗಿ GST ಪರ್ಸೆಂಟೇಜ್ ಅಂತ ಕೊಟ್ರೆ ಇಟ್ ಈಸ್ ಅಂಡರ್ಸ್ಟೂಡ್ ದಟ್ ಇಟ್ ಈಸ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್, ದ ಟ್ರಾನ್ಸಾಕ್ಷನ್ ವಿಚ್ ಇಸ್ ಟೇಕನ್ ಪ್ಲೇಸ್ ವಿತ್ ಇನ್ ದಿ ಸ್ಟೇಟ್. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ CGST ಅಂಡ್ SGST. ಸೊ 8,10,000 is your transaction value. ಅದಕ್ಕೆ CGST, SGST 9 each. 8,10,000 into 9% each. You will be getting 72,900. 72,900, 72,900. You will be getting 1,45,800. So this is how it has to be done. So I want you all only to solve. And please make sure the moment you solve the problem, please send me the pic. Hardly 10 members have been submitting the assignment. Today I'll send you all the report. Okay. So with this we will be ending today's class. In next class I'll be solving the problems on IGST. How to calculate IGST. Okay. I hope you people are very clear with today's class. Thank you. Have a nice day.